ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬಂದು ಮ್ಯಾಜಿಕ್ ಶೋ ಹಾಗೂ ಮಗ್ಗಿ ಇಂಗ್ಲೀಷ್ ಹಿಂದಿ ಈ ರೀತಿ ವೆರೈಟಿ ಪದ್ಯಗಳನ್ನು ಹೇಳಿದ್ದಾರೆ ಸರ್. ತುಂಬ ಖುಷಿಯಾಯಿತು. ಆಮೇಲೆ ಮ್ಯಾಜಿಕ್ ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಈ ಒಂದು 2ರ ಮಗ್ಗಿಯನ್ನು ಒಂದು ಮಿಮಿಕ್ರಿ ಮಾಡಿದ್ದೆ ಸರ್. ನಮ್ಮ ಶಾಲೆಯಲ್ಲಿ ಕೂಡ ಮಿಮಿಕ್ರಿ ಮಾಡಿದ್ದೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಟೀಚರ್ಸ್ಗಳು ಈ 2 ಮಗ್ಗಿನ ಹೇಳಿದ್ರೆ ಹೆಂಗಿರುತ್ತೆ, ಈಗ ನಿಮ್ದೆ ಎಂತ ಆಗೋದಿಲ್ಲ ಅಂತ ಹೇಳ್ತಾರೆ ಪದೇ ಪದೇ ಮಂಗಳೂರು ಜನ. ಹಾಗೆ ಅವರಿಗೆ 2 ಒಂದಲ್ಲಿ ಮಗ್ಗಿ ಕೊಟ್ಟರೆ 2 ಒಂದಲ್ಲಿ 2, 2 2ರಲ್ಲಿ 4, 2 3ರಲ್ಲಿ 6, 2 4ರಲ್ಲಿ 8, ಇಷ್ಟೇ ಮಗ್ಗಿಯನ್ನು ಅಂಟು ಇವೆಂತ ಮಂಡೆ ಬಿಸಿ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಲ್ಯಾಂಗ್ವೇಜ್ನಲ್ಲಿ ಮಗ್ಗಿನ ಹೇಳಿದ್ರೆ ಹೆಂಗಿರುತ್ತೆ. ನಾನು ಇದು ಮಾಡಬೇಕು ಅಂತಿದ್ದೆ, ಇವಾಗ ಮಾಡೋಣ ಅಂತಿದ್ದೆ. ಓಕೆ, ಅದನ್ನು ಮೆಮೊರಿ ರಿಕಾಲ್ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂಗೀತ ಟೀಚರ್ ಬಂದರೆ ಹೇಗಿರುತ್ತೆ, ಆಮೇಲೆ ಪಂಜಾಬಿ ಸ್ಟೈಲ್ನಲ್ಲಿ ಮಗ್ಗಿ ಹೇಳಿದ್ರೆ ಹೇಗಿರುತ್ತೆ, ಲ್ಯಾಂಗ್ವೇಜ್ ನಾರ್ತ್ ಸೈಡು ಬೆಳಗಾವಿ ಸೈಡು ಮಗ್ಗಿ ಹೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನು ಮಾಡಿದೆ ಸರ್. ಅದನ್ನು ರಿಕಾಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವೆರಿ ಆ್ಯಕ್ಟಿವ್ ಪರ್ಸನ್ ಸರ್, ನೀವು ತುಂಬ ಆ್ಯಕ್ಟಿವ್ ಪರ್ಸನ್ನು. ಇದು ಮಕ್ಕಳನ್ನು ಅಟ್ರಾಕ್ಟ್ ಮಾಡುವಂತಹ ಒಂದು ಕಲೆ. ಸೊ ಸುಮ್ಮನೆ ಡಮ್ಮಿಯಾಗಿ ಮಾಡಿದ್ರೆ ಯಾರೂ ಅಟ್ರಾಕ್ಟ್ ಆಗಲ್ಲ. ಸೊ ನಾನು ನಿಮ್ಮಲ್ಲಿ ಆ್ಯಕ್ಟಿವ್ನೆಸ್ ನೋಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಖುಷಿಯಿಂದ ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ದಿನ ನಮ್ಮ ಶಾಲೆಗೆ ವಿದ್ಯಾರ್ಥಿ ಲೋಕ ಇವರ ವತಿಯಿಂದ ಮಗ್ಗಿಗಳನ್ನ, ಅಂದರೆ ನಮ್ಮ ಗಣಿತದ ಮಗ್ಗಿಗಳನ್ನ ಹಾಡಿನ ಮೂಲಕ ಅವರು ಹಾಡಿ ತೋರಿಸಿದ್ರು. ಅದು ಬಹಳ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಬಹಳ ಎಂಜಾಯ್ ಮಾಡಿಕೊಂಡು ಅದನ್ನು ಕೇಳಿದ್ರು. ಅವರು ಸರ್ ಮುಂದೆ ಸಹ ಬೇರೆ ಬೇರೆ ಹಾಡುಗಳಿಗೆ ಅದನ್ನು ಅಳವಡಿಸೋದಾದರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಖಂಡಿತ ಅದನ್ನು ನಿಮಗೆ ಹಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಮಕ್ಕಳು ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಅವರು ಸಹ ಹಾಡು ತೋರಿಸ್ತೀನಿ ಅನ್ನೋದು ನಮ್ಮದೊಂದು ಆಶಯ. ಹಾಗೆ ಮ್ಯಾಜಿಕ್ಗಳನ್ನ ಮಾಡಿದ್ರು ಮಧ್ಯದಲ್ಲಿ, ಅದು ಬಹಳ ಚೆನ್ನಾಗಿತ್ತು. ಹಾಗೆ ಹಾಡುಗಳನ್ನ ಹೇಳಿದ್ರು, ಅಂದರೆ ಹಾಡು ಅಂದರೆ ಪದ್ಯಗಳನ್ನ ಹೇಳಿದ್ದಾರೆ, ಹಿಂದಿ, ಇಂಗ್ಲೀಷ್ ಮತ್ತು ಕನ್ನಡ ಪದ್ಯಗಳನ್ನ ಹೇಳಿದ್ದಾರೆ. ಸೊ ಅದು ಸಹ ಬಹಳ ಉತ್ತಮವಾಗಿ ಮೂಡಿ ಬಂತು. ಸೊ ಎಲ್ಲರಿಗೂ ಸಹ ಧನ್ಯವಾದಗಳು. ಈ ದಿನ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಲೋಕ ಅವರು ಮ್ಯಾಜಿಕ್ ಮಾಡೋದ್ರ ಜೊತೆಗೆ ವಿವಿಧ ಪದ್ಯಗಳನ್ನು ರಾಗವಾಗಿ ಮತ್ತು ಏನು ಸ್ವರ ಸಂಯೋಜನೆ, ಫಿಲಮ್ ಹಾಡುಗಳಿಗೆ ಸ್ವರ ಸಂಯೋಜನೆಯನ್ನು ಮಾಡಿ ಯಾವ ರೀತಿ ಆಡ್ಬೋದು ಅನ್ನೋದನ್ನು ತಿಳಿಸಿದ್ದಾರೆ. ಕನ್ನಡ, ಇಂಗ್ಲೀಷು ಮತ್ತು ಹಿಂದಿ, ಅದ್ರ ಜೊತೆಗೆ ಇದನ್ನು ಕೂಡ ಗಣಿತನೂ ಹೇಳಿದರು. ಇನ್ನು ಮುಂದೆ ಸಮಾಜ ವಿಜ್ಞಾನದಲ್ಲಿ ಕೆಲವೊಂದು ಕಥೆಗಳನ್ನು, ಕೆಲವೊಂದು ಇವಿದೆ, ಅವುಗಳಿಗೆ ಏಕಪಾತ್ರಾಭಿನಯನೋ ಈ ಥರದ್ದು ಏನಾದರೂ ಮಾಡಿ ವಿಜ್ಞಾನ ವಿಷಯ ಮತ್ತು ಸಮಾಜ ವಿಜ್ಞಾನ ವಿಷಯವನ್ನು ಕೂಡ ಹೇಳಿದರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಅಳವಡಿಸ್ಕೊಳ್ರಿ ಅಂತಂದು ಶುಭವನ್ನು ಹಾರೈಸ್ತಾರೆ. ಓಕೆ, ಇದು ಪಠ್ಯಕ್ಕೆ ಸಂಬಂಧಪಟ್ಟ ಶೈಕ್ಷಣಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಲ್ಲಿ ಶೈಕ್ಷಣಿಕ ಉತ್ತೇಜನ ಮತ್ತು ಶೈಕ್ಷಣಿಕವಾಗಿ ಸುಲಭವಾಗಿ ಕಲಿಯುವಂಥ ವಿಧಾನವನ್ನು ಮನಸ್ಸಿಗೆ ತೋರ್ಪಡಿಸಿದಂತಾಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೇವೆ. ಸಂಕಲ್ಪ ಗೀತೆ 10ನೇ ತರಗತಿಯ ಕನ್ನಡ ಪದ್ಯ. ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ತಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ತಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ.
ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಕರಡಾಗಿರುವಿ ಕಾದ ಮೇಘಗಳ ವಸಂತವಾಗುತ್ತ ಮುಟ್ಟೋಣ ವಸಂತವಾಗುತ್ತ ವಿದ್ಯುತ್ತನ್ನು ಮೇಲೆತ್ತಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವುತ ಸೇತುವೆಯಾಗೋಣ ಕೆಡುವುತ ಸೇತುವೆಯಾಗೋಣ ವಿದ್ಯುತ್ತನ್ನು ಮೇಲೆತ್ತಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವುತ ಸೇತುವೆಯಾಗೋಣ ಕೆಡುವುತ ಸೇತುವೆಯಾಗೋಣ ಸುತ್ತಲು ಕಲಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಂಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ ಜೋಡ್ರಪ್ಪ ಕನ್ನಡದಲ್ಲಿ ರಚಿಸಿರುವ ಪದ್ಯವಿದು ಸಂಕಲ್ಪ ಗೀತೆ 10ನೇ ತರಗತಿಯ ಕನ್ನಡ ಪದ್ಯ. ಇದೇ ನಿಮ್ಮ ಸರ್ಕಾರಿ ಹಿರಿಯ ಪದವಿ ಪೂರ್ವ ಕಾಲೇಜು ಅರಸೀಕೆರೆ ಹಾಸನ ಜಿಲ್ಲೆ. ನಮಸ್ಕಾರ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ತಂತಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ನಾಳಿನ ಕನಸನ್ನು ಬಿತ್ತೋಣ ನಾಳಿನ ಕನಸನ್ನು ಬಿತ್ತೋಣ. ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಂಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಎಚ್ಚರದಲ್ಲಿ ಮುನ್ನಡೆಸೋಣ ಎಚ್ಚರದಲ್ಲಿ ಮುನ್ನಡೆಸೋಣ ಎಚ್ಚರದಲ್ಲಿ ಮುನ್ನಡೆಸೋಣ ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ. ಮ್ಯಾಜಿಕಲ್ಲಿ ನಾವು ಏನೇನು ಟ್ರಿಕ್ಸ್ ಯೂಸ್ ಮಾಡಿದ್ದೀವಿ ಅದು ರಿಯಲ್ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ಬೋದು. ಅದೇ ರೀತಿ ಮ್ಯಾಥ್ಸ್ ಟೇಬಲ್ಸ್ನ ಎಷ್ಟು ಈಸಿಯಾಗಿ ಖುಷಿಯಾಗಿ ಕಲಿಬೋದು ಅನ್ನೋದನ್ನ ಹೇಳ್ಬೋದು. ಇನ್ನು ಕನ್ನಡ ಇಂಗ್ಲೀಷ್ ಹಿಂದಿ ಪದ್ಯಗಳನ್ನ ಯಾವ ರೀತಿ ಫಿಲ್ಮ್ ಸಾಂಗ್ಸಿಗೆ ನಾವು ಅದನ್ನ ರಿಲೇಟ್ ಮಾಡ್ಕೊಂಡು ಆಡ್ಬೋದು ಅಂತ ಹೇಳ್ಬೋದು. ಇದನ್ನ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು. ಈ ಒಂದು ಇದರಿಂದ ಕಾರ್ಯಕ್ರಮದಿಂದ ತುಂಬ ಚೆನ್ನಾಗಿದ್ದು ಹಾಡಿನ ಮೂಲಕ ಹೇಳೋದ್ರಿಂದ ಮಕ್ಕಳಿಗೆ ಮೆಮೊರಬಲ್ ಆಗಿ ಚೆನ್ನಾಗಿರುತ್ತೆ, ನೆನಪಲ್ಲಿ ಉಳಿಯುತ್ತೆ. ಪದ್ಯಗಳನ್ನ ಹಾಗೆ ಹೇಳೋದ್ಕಿಂತಲೂ ಕೂಡ ಯಾವುದಾದ್ರು ಹಾಡಿನ ಮೂಲಕ ಹೇಳಿದರೆ ತುಂಬ ನೆನಪಲ್ಲಿ ಉಳಿಯುತ್ತೆ. ನೀವು ಯಾವುದೇ ಒಂದು ಆಗಲಿ ಕಷ್ಟಪಟ್ಟು ಮಾಡೋದ್ಕಿಂತ ಇಷ್ಟಪಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಥ್ಯಾಂಕ್ ಯು. ಇದರಲ್ಲಿ ನಾವು ಹೇಳೋಕ್ಕಿಂತ ಸ್ಟೂಡೆಂಟ್ಸ್ ಹೇಳಬೇಕು. ಫಸ್ಟ್ ಸ್ಟೂಡೆಂಟ್ಸಿಗೆ ಕೇಳಬೇಡ. ಎಲ್ರಿಗೂ ಏನಿಸ್ತು ಹೇಳ್ರು ಒಂದ್ಸತಿ. ವೆರಿ ಇಂಟ್ರೆಸ್ಟಿಂಗ್ ಸರ್. ನೀವು ಕೂಡ ಅಷ್ಟೇ ತುಂಬ ಪ್ರೊವೋಕ್ ಮಾಡಿದ್ರಿ, ಚೆನ್ನಾಗಿತ್ತು. ಎರಡು ಸ್ಟೂಡೆಂಟ್ಸ್ ಇದೇ ಥರ ಅವ್ರೊಂದು ಟೆಕ್ನಿಕ್ ಹೇಳ್ಕೊಟ್ರಲ್ಲ, ಪಾತ್ರೆ ತೊಳಿಬೇಕಾದ್ರೆ ಸಾಂಗ್ ಹೇಳೋಕ್ಕಿಂತ ನಿಮಗೆ ಕಷ್ಟ ಆಗೋವಂಥದ್ದು ಯಾವುದಾದ್ರೂ ಪೊಯಮ್ಸು ಅಥವಾ ಯಾವುದಾದ್ರು ಪ್ರಾಬ್ಲಮ್ ಕೂಡ ಈ ಥರ ಹೇಳ್ಬೋದು. ಆ ಥರ ನೀವೊಂದ್ಸತಿ ಟ್ರೈ ಮಾಡಿ ನೋಡೋಣ. ನಮ್ಮ ಕ್ಲಾಸಲ್ಲಿ ಯಾರು ಈ ಥರ ಮಾಡ್ತಿರೋ ಅವರಿಗೆ ಒಂದು ಗಿಫ್ಟ್ ಅನೌನ್ಸ್ ಮಾಡೋಣ. ಚೆನ್ನಾಗಿತ್ತು. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು, ಇಂದು ನಮ್ಮ ಶಾಲೆಗೆ
ವಿದ್ಯಾರ್ಥಿ ಲೋಕ ಟ್ರಸ್ಟಿಂದ ನಮ್ಮ ಶಾಲೆಗೆ ಆಗಮಿಸಿ ಕೆಲವೊಂದು ಪದ್ಯಗಳನ್ನು ಹೇಳುವ ರೀತಿಯಾಗಿ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಈ ಪದ್ಯಗಳನ್ನು ರಾಗವಾಗಿ ಯಾವ ರೀತಿ ಹೇಳ್ಬೋದು, ಮ್ಯೂಸಿಕ್ಗಳನ್ನು ಬಳಸ್ಕೊಂಡು ಫಿಲಮಲ್ಲಿ ಇರ್ತಕ್ಕಂಥ ರೆಕಾರ್ಡಲ್ಲಿ ಯಾವ ರೀತಿ ಅರ್ಥ ಆ ರೀತಿ ಇರ್ತಕ್ಕಂಥ ಮ್ಯೂಸಿಕನ್ನು ಬಳಸ್ಕೊಂಡು ನಾವು ಹೇಗೆ ಸುಲಭವಾಗಿ ಸರಳವಾಗಿ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ತಕ್ಕಂಥ ಶಕ್ತಿ ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಮ್ಯಾಜಿಕ್ ಮಾಡಿದ್ದಾರೆ. ಇದೆಯಲ್ಲ ತುಂಬ ಚತುರತೆ. ಇದು ಕೆಲವು ನಾವು ನೋಡ್ತೀವಿ ಫಿಲಮಲ್ಲಿ ಇರ್ಬೋದು, ಧಾರಾವಾಹಿಗಳಲ್ಲಿ ನೋಡ್ತೀವಿ, ಆ ದೇವು ಬಂತು ಅದು ಬಂತು ಇದು ಬಂತು ಅಂತ ಹೇಳ್ತಾರೆ. ಅದೆಲ್ಲ ತುಂಬಾ ಮ್ಯಾಜಿಕ್ ಅಷ್ಟೇ. ಇಲ್ಲಿ ಚತುರತೆ ಮುಖ್ಯ ಅಷ್ಟೇ. ಚತುರತೆ ತುಂಬಾ ಮುಖ್ಯ. ಇಲ್ಲಿ ನಾವು ಮ್ಯಾಜಿಕ್ ಮಾಡ್ಬೇಕಾದ್ರೆ ತುಂಬಾ ಜಾಗರೂಕರಾಗಿರ್ಬೇಕು. ಸ್ವಲ್ಪ ಮೈಂಡ್ ಮಾಡ್ತಾ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ನಮ್ಮ ಶಾಲೆ ಬಂದು ಅನೇಕ ಪದ್ಯಗಳನ್ನು ಹೇಳುವುದರ ಮೂಲಕ, ಮ್ಯಾಜಿಕ್ ಮಾಡುವುದರ ಮೂಲಕ ನಾವು ಯಾವ ರೀತಿ ಸುಲಭವಾಗಿ ಸರಳವಾಗಿ ಪದ್ಯಗಳನ್ನು ಹೇಳ್ಬೋದು, ಆಗ ಮ್ಯಾಜಿಕ್ಗಳು ಮಾಡ್ಬೋದು. ಈ ಹಿಂದೆ ಇರ್ತಕ್ಕಂಥ ತಂತ್ರಗಾರಿಕೆ ಏನು ಅನ್ನೋದೆಲ್ಲ ತುಂಬಾ ಸರಳವಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ವೈಯಕ್ತಿಕವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಶಾಲೆಯ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು.